ಸಮಸ್ತ ಸದ್ಭಕ್ತರ ಹೃದಯ ಮಂದಿರದಲ್ಲಿ ಸದಾಕಾಲ ಜ್ಯೋತಿ ಸ್ವರೂಪದಂತೆ ನೆಲೆಗೊಂಡು ನಂಬಿ ಬಂದ ಭಕ್ತರನ್ನ ಉದ್ಧಾರಗೈಯುವಂತಹ ಪರಮ ತಪಸ್ವಿ ಲಿಂಗೈಕ್ಯ ಅನ್ನದಾನ ಶಿವಯೋಗಿಗಳವರ ದಿವ್ಯ ಪ್ರಕಾಶದಲ್ಲಿ ಆ ಮಹಾತ್ಮರ ಜಾತ್ರಾ ನಿಮಿತ್ತವಾಗಿ ಶ್ರೀಮಠದಲ್ಲಿ ಕಳೆದ 11 ದಿವಸಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ಶರಣಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಆದಿ ವಚನಕಾರ ಮಹಾಶಿವಶರಣ ಶಿವನ ಗಣತಂತ್ರೆಯ ಅವತಾರಿ ಎಂಬ ಖ್ಯಾತಿಯನ್ನು ಪಡೆದಿರುವಂತಹ ದೇವರ ದಾಸಮಯ್ಯ ಶರಣರ ತೊಟ್ಟಿಲ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯನೂ ಕೂಡ ಅತ್ಯಂತ ಸುಂದರವಾಗಿ ಸುಶ್ರಾವ್ಯವಾಗಿ ಸಂಗೀತ ಹಾಗೂ ತಬಲಾ ಸೇವೆಯನ್ನು ಮಾಡ್ತಾ ಇರುವಂತಹ ಆತ್ಮೀಯರು ಗುರುಬಂಧುಗಳು ಖ್ಯಾತ ಸಂಗೀತ ಕಲಾವಿದರಾಗಿರುವಂಥ ಶ್ರೀ ಶಶಿಕುಮಾರ್ ಗವಾಯಿಗಳವರೇ, ಖ್ಯಾತ ತಬಲಾಪಟು ಆಗಿರುವಂಥ ಶ್ರೀ ಗಜಾನಂದ ಹೂಗಾರ್ ಅವರೇ, ಶ್ರೀಮಠದ ಟ್ರಸ್ಟಿನ ಸಮಸ್ತ ಪದಾಧಿಕಾರಿಗಳೇ, ಮಹಾತ್ಮರ ಲೀಲೆಯನ್ನ ಮಹಾತ್ಮರ ಸಂದೇಶವನ್ನು ಶ್ರವಣ ಮಾಡಿ ಆ ಗುರುವಿನ ಕೃಪೆಗೆ ಪಾತ್ರರಾಗೋದಕ್ಕೋಸ್ಕರವಾಗಿ ಪರಮ ಪೂಜ್ಯ ಅನ್ನದಾನೆ ಶಿವಯೋಗಿಗಳವರ ಮೇಲೆ ಇಟ್ಟಿರುವಂಥ ಅತ್ಯಂತ ಭಕ್ತಿ ಶ್ರದ್ಧೆ ಹಾಗೂ ವಿಶ್ವಾಸಗಳಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಯಾವತ್ತೂ ದಾನಿಗಳ ತವರೂರು ಭಕ್ತಿ ಸಾಗರ ಎಂದೇ ಖ್ಯಾತಿಯನ್ನು ಪಡೆದಿರುವಂಥ ಹನುಮಸಾಗರದ ಸಮಸ್ತ ಗುರು ಹಿರಿಯರೇ, ಶರಣರೇ, ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಯಾದಗಿರಿ ಜಿಲ್ಲೆಯಲ್ಲಿ ಬರುವಂತಹ ಸುರಪುರ ತಾಲೂಕಿನ ಮುದನೂರು ಅನ್ನುವಂಥ ಗ್ರಾಮ ಸಪ್ತ ಋಷಿಗಳು ತಪಸ್ಸು ಮಾಡಿರುವಂತಹ ಸ್ಥಾನ, ಸಪ್ತ ತೀರ್ಥಗಳಿರುವಂತಹ ಜಾಗ. ಶಂಕರಿ ಅನ್ನುವಂಥ ಹೆಂಡತಿ, ರಾಮಯ್ಯ ಅನ್ನತಕ್ಕಂಥ ಗಂಡ, ಸತಿಪತಿಗಳು ಒಂದೇ ವಿಧವಾಗಿರುವಂತಹ ಭಕ್ತಿಯಿಂದ ಬಟ್ಟೆ ನೇಯುವಂತಹ ಕಾಯಕವನ್ನು ಮಾಡ್ತಾ ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರುವಾಗ ಬಹಳ ವರ್ಷಗಳಿಂದ ತನಗೆ ಮಕ್ಕಳಾಗಲಿಲ್ಲ ಅಲ್ಲ ಅನ್ನುವಂಥ ಒಂದು ಕೊರತೆ ಆ ಶಂಕರಿಯನ್ನ ಕಾಡ್ತದೆ. ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂತ ತಿಳ್ಕೊಂಡು ಶಾಸ್ತ್ರಗಳು ಹೇಳುತ್ತವೆ. ಆ ಶಾಸ್ತ್ರದ ಮಾತನ್ನು ನಂಬಿ ಭಗವಂತ ನಮಗೆ ಈ ಜನ್ಮದಲ್ಲಿ ಎಲ್ಲ ಸಂಪತ್ತನ್ನು ಕೊಟ್ಟಿದ್ದಾನೆ, ಆದರೆ ಮಕ್ಕಳ ಸಂಪತ್ತನ್ನ ಕೊಟ್ಟಿಲ್ಲಲ್ಲ ಅನ್ನುವಂಥ ಕೊರಗು ಅವಳಿಗಿತ್ತು. ಆ ಕೊರಗನ್ನ ಜ್ಞಾನಿಯಾಗಿರ್ತಕ್ಕಂಥ ರಾಮಯ್ಯ ದೂರ ಮಾಡ್ತಾನೆ. ನಾವು ನಮ್ಮ ಕಾಯಕವನ್ನ ಮಾಡ್ತಾ ಹೋಗ್ಬೇಕು. ಇಂಥದನ್ನ ಕೊಡುವಂತ ಭಗವಂತನನ್ನ ಎಂದೂ ಬೇಡಬಾರ್ದು. ಯಾರಿಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನುವಂಥದ್ದು ಆ ಜಗತ್ತನ್ನ ಆಡಿಸುವಂತ ಪರಮಾತ್ಮನಿಗೆ ಗೊತ್ತಿರೋದಿಲ್ಲ, ಗೊತ್ತಿದ್ದೇ ಇರ್ತದೆ. ಅದಕ್ಕೆ ನೀನು ಮಾಡುವಂತ ಸೇವೆ ಕಾಯಕವನ್ನು ನೀನು ಮನಮುಟ್ಟಿ ಮಾಡು ಅಂತ ತಿಳ್ಕೊಂಡು ಹೇಳಿದಾಗ ಪತಿಪಾದ ಸೇವೆ, ಗುರುಲಿಂಗ ಜಂಗಮರ ಸೇವೆ, ಲಿಂಗ ಪೂಜಾ, ಗಂಡನ ಕಾಯಕದಲ್ಲಿ ಗಂಡನ ಕಷ್ಟ ಸುಖದಲ್ಲಿ ತಾನೂ ಕೂಡ ಪಾಲ್ಗೊಂಡು ದಿನವನ್ನ ಕಳೆಯುತ್ತಿರುವಾಗ ಪರಮಾತ್ಮನ ಅನುಗ್ರಹ ಆಯ್ತು ಏನು ಅನ್ನುವಂತೆ ಆ ಶಂಕರಿ ಗರ್ಭಿಣಿ ಆಗ್ತಾಳೆ. 1 ತಿಂಗಳ 2 ತಿಂಗಳ 3 ತಿಂಗಳ ಹಿಂಗ ಗರ್ಭ ಬೆಳೆದಂತೆ ಅವಳಲ್ಲಿ ಬಯಕೆಗಳು ಪ್ರಾರಂಭ ಆಗ್ತಾವ. ಸಾಮಾನ್ಯವಾಗಿ ತಾಯಂದ್ರು 2-3 ತಿಂಗಳ ಗರ್ಭಿಣಿ ಇರುವಾಗ ಅವರಿಗೆ ಬಯಕೆ ಅಂತ ಬರ್ತಾವ. ಇಲ್ಲಿ ಶಂಕರಿಗೆ ಎಂಥ ಬಯಕೆ ಬರ್ತಾವಂದ್ರೆ ಪುರಾಣ ಪ್ರವಚನ ಕೇಳಬೇಕು, ಗುರುಲಿಂಗ ಜಂಗಮರ ಸೇವೆ ಮಾಡಬೇಕು, ಪಾದೋದಕ ಪ್ರಸಾದ ತಗೋಬೇಕು, ಮಹಾತ್ಮರ ಚರಿತ್ರೆಗಳನ್ನು ಕೇಳಬೇಕು, ಗಂಡನ ಕಾಯಕದೊಳಗೆ ನಾನು ಪಾಲ್ಗೊಳ್ಳಬೇಕು, ದಾನ ಧರ್ಮ ಪರೋಪಕಾರ ಮಾಡಬೇಕು ಅನ್ನುವಂಥ
ಸದ್ಬಯಕೆಗಳು ಅವರಲ್ಲಿ ಬರ್ತಾವ. ಹೆಣ್ಮಕ್ಳು ಗರ್ಭಿಣಿ ಇರೋ ಕಾಲಕ್ಕೆ ಏನು ಬಯಕೆ ಬರ್ತಾವಲ್ಲ, ಆ ಬಯಕೆಗಳು ಮುಂದೆ ಹುಟ್ಟುವಂತ ಮಗುವಿನ ಮೇಲೆ ಬಹಳಷ್ಟು ಅದ್ಭುತವಾದ ಪರಿಣಾಮವನ್ನು ಬೀರ್ತಾವ. ಅದಕ್ಕ ಗರ್ಭ ನಿಂತಾಗಿಂದ ಹಿಡಿದು ಹೆರಿಗೆ ಆಗೋ ತನಕ ತಾಯಿ ಆಗಿರತಕ್ಕಂಥವಳು ಬಹಳ ಜಾಗರೂಕತೆಯಿಂದ ಇರ್ಬೇಕನ್ನುವಂತ ಮಾತು ಹೇಳ್ತಾರೆ. ಈಗ ಬೈಕ್ ಬರ್ತಾವ ಹೆಣ್ಮಕ್ಳಿಗೆ, 2 ತಿಂಗಳು ಬಸರಿರ್ತಾರ, 3 ತಿಂಗಳ. ನಿಮ್ ಕಡೆ ಅಂತ ಬರ್ತಾವನ್ನ ಗೊತ್ತಿಲ್ಲ. ನಮ್ಮ ಕಡೆಗೆ ಕಲ್ ತಿನ್ಬೇಕು, ಮಣ್ಣು ತಿನ್ಬೇಕು, ಕಬ್ಬಣ ತಿನ್ಬೇಕು, ಸಿಮೆಂಟ್ ತಿನ್ಬೇಕು, ಆ ಹೆಸರು ಕಾಳು ಹಸ ಮಾಡ್ತಿರ್ತಾರ. ಅದ್ರಾಗ ಅವು ಹೆಂಡಿ ಇರ್ತಾವಲ್ಲ, ಅವನ್ನ ಆ ಕಡೆ ನೋಡಿ ಗಬಕ್ರ ಬಾಯಿ ಹಾಕೊಂಡ್ರ ವಿಭೂತಿ ಉಂಡ್ರಿ ತಿಂದ್ರ, ಅದನ್ನು ತಿಂದ್ರ. 2-3 ತಿಂಗಳು ಬಸರಿದ್ದಾಗ ಇಂಥವೆಲ್ಲ ತಿಂದ್ರೆ ಎಂಥ ಮಕ್ಳು ಹುಡ್ತಾವಂದ್ರ ಜನಪದ ಗೀತಕಾರ ಹೇಳ್ತಾರ, ಹೊಟ್ಟಿಲಿ ಇರುವಾಗ ಇಟ್ಟಂಗಿ ಇದ್ದಿಲು ಕೆಟ್ಟ ಪದಾರ್ಥವ ತಿನ್ನಲು ಹುಟ್ಟ್ಯಾವು ಅಷ್ಟವಕ್ರದ ಮಕ್ಕಳು. ಇಂಥವೆಲ್ಲ ಕಲ್ಲು ಕಬ್ಬಣ ಸಿಮೆಂಟ್ ತಿಂದ್ರೆ ಎಂಥ ಮಕ್ಳು ಹುಡ್ತಾವ ಅಂದ್ರೆ ಅಷ್ಟವಕ್ರ. ಅಂದ್ರ ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ, ಹೆಳವ, ಪಿಕ್ಕ, ಮೂಕ, ಕುಂಟ. ಆ ಹುಡುಗನ್ ತೊಗೊಂಡು ಡಾಬ್ ಹಾಕ್ಬಿಟ್ರೆ ಹಿಂದೆ ಕಾಲು ಹತ್ತಂಗಿಲ್ಲ, ಮುಂದೆ ತೆಲಿನೂ ಹತ್ತಂಗಿಲ್ಲ. ಇಂಥ ಮಕ್ಳು ಹಡಿಬೇಕಂದ್ರೆ ನೀವು ಯಾರ 2-3 ತಿಂಗಳು ಗರ್ಭಿಣಿ ಇದ್ರೆ ನಾಳಿಂದ ಚಾಲು ಮಾಡ್ರಿ. ಇಲ್ಲಿ ಉಸುಗು ಕಬ್ಬಣ ಸಿಮೆಂಟ್ ಹಾಕ್ಯಾರ, ಮಠದ ಮುಂದೆ ಕಟ್ಟಡ ಐತಿ. ಒಳ್ಳೆ ಮಗ ಹುಟ್ಟಬೇಕು. ಅನ್ನದಾನ ಶಿವೆಗಳಂತ ಬಸವಣ್ಣನಂತಹ ಇವತ್ತ ಇಡೀ ಜಗತ್ತನ್ನ ಪ್ರಕಾಶಿಸ್ಲಿಕ್ಕೂ ಅಷ್ಟು ಹೊತ್ತು ನಮ್ಮ ಮನೆತನದ ಕೀರ್ತಿಯನ್ನ ತರುವಂತ ಸದ್ವಿಚಾರ ಮಕ್ಕಳು ಹುಟ್ಟಬೇಕಂದ್ರೆ ಗರ್ಭಿಣಿ ಇರೋ ಕಾಲಕ್ಕೆ ಒಳ್ಳೆ ಬೈಕೆಗಳು ಬರಬೇಕು ಅನ್ನುವಂತ ಮಾತು ಹೇಳ್ತಾರೆ. ಅದಕ್ಕೆ ತಾಯಂದರು ಗರ್ಭಿಣಿ ಇರುವಾಗ ಒಳ್ಳೆ ಒಳ್ಳೆ ಮಹಾತ್ಮರ ಚರಿತ್ರೆಯನ್ನು ಕೇಳುವುದು, ಒಳ್ಳೆ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದು, ಇಂಥ ಕೆಲಸಗಳನ್ನು ಮಾಡಿದರೆ ಆ ಸಂಸ್ಕಾರ ಅನ್ನುವಂಥದ್ದು ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಅದು ಎಲ್ಲ ನಾವು ತಾಯಿಯಾದವಳು ಏನು ಮಾಡ್ತಾಳ, ಏನು ತಿಂತಾಳ, ಏನು ಉಣ್ತಾಳ, ಎಲ್ಲಿ ಹೋಗ್ತಾಳ, ಏನು ಮಾಡ್ತಾಳ, ಎಲ್ಲನೂ ಟ್ರಾನ್ಸ್ಫರ್ ಆಕೈತೆ ಅದಕ್ಕೆ. ಇದು ಹೇಳಕ ಮಜಾ ಅನಿಸ್ಬೋದು, ಅದು ಬಹಳ ಸತ್ಯವಾಗಿರುವಂಥ ಮಾತಿದು. ಅದಕ್ಕೆ ಬಹಳಷ್ಟು ನಾವು ಎಷ್ಟು ಸೂಕ್ಷ್ಮ ಇರ್ತೀವಿ ಅಷ್ಟು ಒಳ್ಳೆಯ ಮಕ್ಕಳು ನಮಗೆ ಹುಟ್ಟುತ್ತಾವ. ಈಗ 2 ತಿಂಗಳು 3 ತಿಂಗಳು ಆದ್ಮೇಲೆ ಡಾಕ್ಟರ್ ಕಡೆ ಹೋಗ್ತಾಳ. ಡಾಕ್ಟರ್ ಪರೀಕ್ಷೆ ಮಾಡಿ, ನೋಡಮ್ಮ ಗರ್ಭ ನಿಂತತಿ, ಸ್ವಲ್ಪ ಹುಷಾರಿರು, ಒಜ್ಜಿ ಪಜ್ಜಿ ಎತ್ಬೇಡ ಅಂತ ಇಷ್ಟು ಹೇಳ್ತಾರ ಅವ್ರು. ಹೇಳಂಗ ಇಷ್ಟ ಸಾಕು. ಮನೆಗೆ ಬಂದ್ಕೊಳ್ಳಿ ಅತ್ತಿಗೆ ಆತಾಳ, ಅತ್ತೆ ಡಾಕ್ಟರ್ ಏನು ಕೊಡಪಡ ಎತ್ಬೇಡ ಅಂತ ಹೇಳ್ಯಾರ, ಏನು ಕುಟ್ಟದು ಬಿಸಿ ಮಾಡ ಅಂತ ಹೇಳ್ಯಾರ, ಮತ್ತೆ ನೋಡಿ ಏನಾರ ಆತ ನನಗೆ ಗೊತ್ತಿಲ್ಲ ಅಂತ ಹೆದರಿಸಿ ಬಿಡೋದಕ್ಕಿನ್ನ. ಅವಾಗ ಆಕೆ ಯವ್ವ ಬೇಡವ ಯವ್ವ, ಯಾರಿನ ಮತ್ತೆ ಅಪವಾದ ಯಾರು ಹೊತ್ಕೊಂತಾರ, ನೀನು ಮಾಡ್ಬಿಡ್ತೀನಿ ಕುಂದ್ರು, ನಾನು ಎಲ್ಲ ಮಾಡ್ತೀನಿ ಅಂತ ಆಕಿನ ಕುಂದ್ರಿಸ್ತಾಳ. ಕುಂದ್ರಿಸಿದ ಮೇಲೆ ಮತ್ತೆ ಈಕಿ ಕುಂತು ಏನು ಮಾಡ್ಬೇಕು, ಖಾಲಿ ಕುಂತು ಕೆಲಸ ಇದ್ರೆ ಬಗಸಿದ್ರೆ ಸೈ, ಖಾಲಿ ಕುಂತು ಆ ಟಿವಿ ಮುಂದೆ ಕುಂತು ಟಿವಿ ನೋಡಿ ಒಂದು ಹಾಡಿತಾಳ. ಅದು ಹುಟ್ಟಿದ ಕೂಡ ನಾನು ಟಿವಿನ ಬೇಡ್ತೈತದ. ಒಂದೊಂದು ಮನೆಗೆ ಹೋಗಿರ್ತೀವಿ, ನಾವು ಹೇಳ್ತಾರ ಅಜ್ಜಾರ ನಮ್ಮ ಮನೆಗೆ ಒಂದು 6 ತಿಂಗಳ ಕೂಸು ಐತ್ರಿ, ಅದು ಅಳಕತ್ತಂದ್ರೆ ಏನು ಮಾಡೋದು ಬೇಡ, ಅದನ್ನ ಒಯ್ದು ಟಿವಿ ಮುಂದೆ ಮನಗಿಸಿಬಿಟ್ರೆ ನೋಡ್ಕೊಂತ ಆರಾಮ್ ಮಾಡ್ತೈತೆ ಅಂತ. ಅದು ಮತ್ತೆ ಆಡ್ತೈತೆ. ಅದು ಯಾಕೆ ಟಿವಿ ಬೇಡ್ತೈತಿ ಅಂದ್ರೆ ಅವ್ರವ್ವ ಅದನ್ನ ಮಾಡಿರ್ತಾಳ, ಅದಕ್ಕೆ ಅದು ಟಿವಿ ಬೇಡ್ತೈತಿ. ಇಲ್ಲಿ ಮಹಾತ್ಮರ ಶರಣರ ಅವರ ಗರ್ಭಿಣಿ ಇರೋ ಕಾಲಕ್ಕೆ ಅವರ ತಾಯಂದಿರಿಗೆ ಬಂದಿರುವಂಥ ಬಯಕೆಗಳು ಏನದಾವಲ್ಲ, ಅವು ಮುಂದೆ ಹುಟ್ಟತಕ್ಕಂಥ ಮಗುವಿನ ಮೇಲೆ ಪರಿಣಾಮವನ್ನ ಬೀರ್ತಾವ ಅನ್ನೋ ಕಾಲಕ್ಕೆ ಒಳ್ಳೆಯ ಬಯಕೆಗಳಿಂದ ಕಾಲಹರಣ ಮಾಡಬೇಕು, ಮಾಡ್ತಾಳೆ. 2, 3, 4, 5, 6 ತಿಂಗಳಾದ ಮೇಲೆ 6, 7 ತಿಂಗಳಿಗೆ ಪದ್ಧತಿ ಪ್ರಕಾರವಾಗಿ ಸೀಮಂತ ಕಾರ್ಯವನ್ನು ತವರು ಮನೆಯವರು ಮಾಡ್ತಾರೆ. ನಂತರ 8 ತಿಂಗಳ ಗರ್ಭಕ್ಕೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಹಳ ಒಂದು ವಿಶಿಷ್ಟವಾಗಿರುವಂತ ಸಂಸ್ಕಾರವನ್ನ ಕೊಡುವಂತ ಪದ್ಧತಿ. ಏನದು? 8 ತಿಂಗಳ ಗರ್ಭಿಣಿ ಇರೋ ಕಾಲಕ್ಕೆ ನಮ್ಮ ಮನೆ ಗುರುಗಳನ್ನ ಅಥವಾ ಯಾವುದಾದ್ರೂ ಗುರುಗಳನ್ನ ಕರ್ಕೊಂಡು ಬಂದು ಆ ಗುರುಗಳ ಹತ್ರ ನಾವು ಅದರ ಹೋಗಿ ಆ 8 ತಿಂಗಳ ಗರ್ಭಕ್ಕೆ ಲಿಂಗ ಧಾರಣೆ ಮಾಡಿಸುವಂತ ಒಂದು ವಿಶಿಷ್ಟವಾದ ಸಂಸ್ಕಾರ ಲಿಂಗಾಯತ ಧರ್ಮದಲ್ಲಿ ಐತಿ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಇದನ್ನ ಮಾಡಬೇಕು. ಯಾಕೆ 8 ತಿಂಗಳ ಗರ್ಭಕ್ಕೆ ಲಿಂಗ ಧಾರಣ ಮಾಡ್ತಾರೆ ನಮ್ಮ ಗುರುಗಳು? ಅಲ್ರಿ ಕೂಸರ ಹೊಟ್ಟೆಗಿರ್ತೈತಿ, ಲಿಂಗ ಇವರು ಹೊರಗೆ ಕಟ್ತಾರ, ಒಳಗ ಕೂಸಿಗೆ ಲಿಂಗಕ್ಕೆ ಏನು ಸಂಬಂಧ ಅಂದ್ರೆ ಎಲ್ಲ ಸಂಬಂಧ ಐತಿ. ಲಿಂಗಾಯತ ಧರ್ಮ ಅಂದ್ರೆ ಸುಮ್ಮನೆ ಹುಂಬುಗುತ್ತಿಗೆ ಅಲ್ಲಿದು, ವೈಜ್ಞಾನಿಕ ತಳಹದಿಯ ಮೇಲೆ ಕಟ್ಟಲ್ಪಟ್ಟದ. ಯಾಕೆ 8 ತಿಂಗಳ ಗರ್ಭಕ್ಕನ ಲಿಂಗ ಧಾರಣೆ ಮಾಡ್ತಾರ ಅನ್ನೋದಕ್ಕೆ ಬಹಳ ಅದ್ಭುತವಾದ ಕಾರಣಗಳದಾವ. ಇಲ್ಲಿ 8 ತಿಂಗಳ ಗರ್ಭಕ್ಕೆ ಯಾಕೆ ಲಿಂಗ ಧಾರಣೆ ಮಾಡ್ತಾರೆ ಗುರುಗಳು ಅಂದ್ರೆ,
ಕೂಸು ಯಾವಾಗ ಗರ್ಭದೊಳಗೆ ಮೂಡ್ತತಿ ಆವಾಗಿಂದ ಒಂದೊಂದೇ ಅವಯವ ಕಣ್ಣು ಮೂಗು ಕಿವಿ ಎಲ್ಲ ಬೆಳೀತಾ 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 ಸುಮಾರು 5-6 ತಿಂಗಳಿಗೆ ಆ ಕೂಸಿಗೆ ಜೀವ ಬರ್ತೈತೆ ಅಂತ, ಪ್ರಾಣ ಬರ್ತೈತೆ. ಆವಾಗ ಅದು ಸ್ವಲ್ಪ ಬಿಸ್ಕಾಡ್ತೈತೆ ಆ ಕಡೆ ಈ ಕಡೆ. ಒಂದು 6 ತಿಂಗಳ ಬಸರಿದ್ದಾರನ್ನ ಕೇಳ್ರಿ ನೀವು, ಅಂತಾರ ಅವ್ರು ಕೂಸು ಆ ಕಡೆ ತಿರುಗ್ತೈತಿ ಈ ಕಡೆ ಒದಿತೈತಿ, ಕ್ರಿಕೆಟ್ ಆಡ್ತೈತಿ, ಫುಟ್ಬಾಲ್ ಆಡ್ತೈತಿ ಅಂತಿರ್ತಾರೆ. ಅವ್ರಿಗೆ ಗೊತ್ತು, ನಮಗೇನು ಗೊತ್ತು. 6 ತಿಂಗಳಿಗೆ ಅದಕ್ಕೆ ಪ್ರಾಣ ಬರ್ತೈತಿ. ಬಂದ ಮೇಲೆ ನೋಡ್ರಿ ಮುಂದೆ 7-8 ತಿಂಗಳ, ಯಾವಾಗ 8 ತಿಂಗಳು ಪ್ರಾರಂಭ ಆಕೈತಲ್ಲ, ಆ 8 ತಿಂಗಳ ಗರ್ಭದಲ್ಲಿರುವಂತ ಆ ಕೂಸು ಆ ತಾಯಿಯ ಗರ್ಭವಾಸ ಅಂದ್ರೆ ಹೆಂಗಂದ್ರ ಅದು ನರಕವಾಸ ಇದ್ದಂಗ. ತಾಯಿ ಗರ್ಭದಾಗಿರೋದು ಅಂದ್ರೆ ಏನು ಒಂದು 5 ಸ್ಟಾರ್ ಹೋಟೆಲ್ನಾಗ ಇದ್ದಂಗಲ್ಲ, ಏನು ಒಂದು ಏರ್ ಕಂಡೀಷನ್ ಮನ್ಯಾಗ ಇದ್ದಂಗಲ್ಲ, ನರಕವಾಸ ಅಂತ. ಆ ಕೂಸು ಎಷ್ಟು ತೊಂದರೆಯನ್ನ ಅಲ್ಲಿ ಅನುಭವಿಸ್ತೈತಿ ಅಂದ್ರೆ, ತಾಯಿ ಊಟ ಮಾಡಿರ್ತಕ್ಕಂಥ ಒಂದೊಂದು ಅಗಳ ಅನ್ನ, ಆ ಅನ್ನದ ಕಣಗಳು ಆ ಕೂಸಿನ ತಲೆ ಮೇಲೆ ದೊಡ್ಡ ದೊಡ್ಡ ಬಂಡಿ ತಗೊಂಡು ಎತ್ತಿ ಹಾಕದಂಗೆ ಆಕೈತೆ. ಅದನ್ನು ಸಹಿಸ್ಕೋಬೇಕು. ಅಲ್ಲೇ ಹೊಟ್ಟೆಯೊಳಗಿರುವಂಥ ಅನೇಕ ಸಣ್ಣ ಸಣ್ಣ ಕ್ರಿಮಿಗಳು ಇರ್ತಾವ. ಆ ಕ್ರಿಮಿಗಳು ಬಂದು ಆ ಮಗುವಿನ ಎಳೆ ಚರ್ಮವನ್ನು ಹಿಂಗೆ ಹಿಡಿದು ಜಗ್ತಿರ್ತಾವ. ಅದನ್ನು ಸಹಿಸ್ಕೋಬೇಕು. ಆ ಮಲಮೂತ್ರಗಳ ವಾಸನೆಯನ್ನು ಸಹಿಸ್ಕೋಬೇಕು. ಇಷ್ಟೆಲ್ಲ ಸಹಿಸ್ಕೊಳ್ಳುವಂತ ಆ ಮಗು ಏನಂತಂತೆಪ್ಪ ಅನ್ನದಾನೇಶ್ವರ, ಯಾವ ಜನ್ಮದ ಕರ್ಮಕ್ಕಾಗೋದಿಲ್ಲ, ನನಗೆ ಎಷ್ಟು ಇವತ್ತು ಕಷ್ಟ ಆಗ್ತದೆ, ನೋವಾಗ್ತದೆ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಹೊರತಾಗಿ ಈ ಗರ್ಭದಲ್ಲಿ ನನಗೆ ಇರ್ಲಿಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಆ ಮಗುವಿನ ಮನಸ್ಥಿತಿ ಏನಿರ್ತದಂದ್ರೆ, ನಾನು ಸಾಯ್ಬೇಕು, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಿರ್ತದಂತ. ಯಾವಾಗ 8 ತಿಂಗಳು ಚಾಲುವಿದ್ದಾಗ. ಅದಕ್ಕೆ ಅಕಸ್ಮಾತ್ 8 ಹುಟ್ಟಿದ್ರು ಬದುಕ್ತಾವ, 8 ತಿಂಗಳಿದ್ದಾಗ ಹುಟ್ಟಿದ್ರೆ ಬದುಕಂಗಿಲ್ಲ. ಕಾರಣ ಆ ಮಗು ನಿರ್ಧಾರ ಮಾಡಿರ್ತೈತಿ ನಾ ಸಾಯ್ಬೇಕು. ಅದಕ್ಕೆ ನಮ್ಮ ಲಿಂಗಾಯತ ಧರ್ಮದ ಗುರುಗಳು ಏನ್ ಮಾಡ್ತಾರಂದ್ರೆ, ಆ ಹೆದರಿರ್ತಕ್ಕಂಥ ಮಗುವಿಗೆ ಆಶ್ವಾಸನೆ ಕೊಡ್ತಾರೆ, ಭರವಸೆ ಕೊಡ್ತಾರೆ. ಹುಚ್ಚ, ನೀವೊಬ್ಬನ ಅಲ್ಲ, ನಿನ್ನ ಜೊತೆಗೆ ಇಲ್ಲೇನೋ ತಾಯಿಯ ಗರ್ಭಕ್ಕೆ ಲಿಂಗ ಕೊಡ್ತೀವಲ್ಲ, ಇಡೀ 3 ಲೋಕಗಳನ್ನ ಒಳಗೊಂಡಿರ್ತಕ್ಕಂಥ ಲಿಂಗ. ಈ ಲಿಂಗಯ್ಯ ಸದಾಕಾಲ ನಿನ್ನ ಜೊತೆಗಿರ್ತಾನೆ, ನಿನಗೆ ಏನು ಕಷ್ಟ ನೋವು ಬರ್ದಂಗೆ ಇವ ನೋಡ್ಕೊಂತಾನ, ನೀನು ಹುಟ್ಟೋದಕ್ಕಿಂತ ಮೊದಲು ಸಾಯೋದು ಬೇಡ ಅಂತ ತಿಳ್ಕೊಂಡು ಭರವಸೆಯನ್ನು ಕೊಡ್ತಾನ ಅಂತ ತಿಳ್ಕೊಂಡೆ 8 ತಿಂಗಳ ಗರ್ಭಕ್ಕನ ಲಿಂಗ ಧಾರಣೆ ಮಾಡಿಸುವಂತ ಸಂಸ್ಕಾರ ಅದು ನಮ್ಮ ಧರ್ಮದಲ್ಲಿ ಐತಿ. ಅದು ಆ 8 ತಿಂಗಳ ಮಗು ಏನಿರ್ತದಲ್ಲ, ಅದಕ್ಕೆ 3 ಜನ್ಮದ ಅರಿವಿರ್ತೈತೆ ಅಂತ. ಹೋದ ಜನ್ಮದಾಗ ನಾ ಏನಾಗಿದ್ದೆ, ಈ ಜನ್ಮದೊಳಗೆ ನಾ ಏನಾಗಿ ಹುಡ್ತೀನಿ, ಮುಂದಿನ ಜನ್ಮದೊಳಗೆ ನಾನು ಏನಾಗಬಲ್ಲೆ ಅನ್ನುವಂಥ ಅರಿವು ಇರ್ತೈತಲ್ಲ, ಅವಾಗ ನಾವೇನದಕ್ಕೆ ಸಂಸ್ಕಾರ ಕೊಡ್ತೀವಿ, ಅದು ಅದರ ಜೀವನ ಪರ್ಯಂತನೂ ಕೂಡ ನಡ್ಕೊಂಡು ಹೋಗ್ತದ ಅಂತ ತಿಳ್ಕೊಂಡೆ ಹುಟ್ಟೋದಕ್ಕಿಂತ ಮೊದಲೇ ಲಿಂಗ ಸಂಸ್ಕಾರ ಕೊಡುವಂಥ ಅತ್ಯಂತ ವಿಶಿಷ್ಟವಾದ ಪದ್ಧತಿ ಲಿಂಗಾಯತ ಧರ್ಮದೊಳಗೆ. ಇದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಈಗ 8 ತಿಂಗಳ ಗರ್ಭದಾಗ ಅಲ್ಲ, ಹುಟ್ಟಿದ ಮ್ಯಾಲೆ ಕಟ್ಟಿದ್ರೆ ಅವ್ರ ಅಪ್ಪ ಅವ್ವ ಅಜ್ಜ ಅಮ್ಮನ ಪುಣ್ಯ. ಹುಟ್ಟಿದಾಗಿಲ್ಲ, ಮುಂದೆ 8 ವರ್ಷಕ್ಕೆ ದೀಕ್ಷೆ ಇಲ್ಲ, ಎಲ್ಲಿ ತನ ಬಿಡ್ತಾರ. ಇನ್ನ ಸಣ್ಣವದ ನೋಡ್ರಿ, ಓದ್ಲಿ ಆಡ್ರಿ, ಡಿಗ್ರಿ ಮುಗಿಲಿ ಆಡ್ರಿ, ಬಿಟ್ಟು ಯಾವಾಗ ಹುಡುಕ್ತಾರ? ಮದುವೆಯಾಗ. ಇನ್ನೇನು ತಾಳಿ ಕಟ್ಟಬೇಕು, ಸ್ವಾಮಿಗಳು ಕೇಳ್ತಾರೆ, ತಮ್ಮ ನಿನ್ನ ಕೊಳಗೆ ಲಿಂಗಪ್ಪೆಲೆ ಐತಿ, ಲಿಂಗಪ್ಪೆಲೆ ಸಂಗಪ್ಪೆಲೆ, ಬೆಟ್ಟಿನ ಇಲ್ಲ ಒಬ್ರಿಗೂ ಲಿಂಗ ಇಲ್ಲ, ಅಲ್ಲಿ ಏನು ಮಾಡ್ಬೇಕು? ಮತ್ತು 3 ಹೊತ್ತಕತ್ತೆ ಅಂತಂದು ಆ ಸ್ವಾಮಿ ಮದುವೆ ಮಾಡೋ ಸ್ವಾಮಿಯವ್ರ ಕೊಳನ್ ತೆಗೆದು ಇವನು ಕೊಳಗೆ ಹಾಕಿ ನಡೆ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಇದಾಗಬಾರ್ದಂತನ ಹುಟ್ಟುತನ ಸಹಿತ ತಡಿಬೇಡ್ರಿ, ಇನ್ನ ತಾಯಿ ಗರ್ಭದಲ್ಲಿ ಇದ್ದಾಗ ಲಿಂಗ ಕಟ್ತೀನಿ ಅಂತಾರೆ ನಮ್ಮ ಗುರುಗಳು. ಇದು ಒಂದು ಕಾರಣ. ಇನ್ನೊಂದು ವೈಜ್ಞಾನಿಕ ಕಾರಣ ಏನೈತಿ, ಕೃಷ್ಣ ಪರಮಾತ್ಮನ ತಂಗಿ ಸುಭದ್ರ 8 ತಿಂಗಳ ಗರ್ಭಿಣಿ ಇದ್ದಾಗ ತವ್ರ ಮನೆಗೆ ಕರ್ಕೊಂಡು ಹೊಂಟಿದ್ದಂತಕ್ಕೆ. ಕರ್ಕೊಂಡು ಹೋಗುವಾಗ ಸುಮ್ಮನೆ ಯಾಕೆ ಹೋಗೋದು ಅಂತ ಈ ಚಕ್ರವ್ಯೂಹವನ್ನ ಹೆಂಗ ಭೇದ ಮಾಡ್ಬೇಕಂತ ಹೇಳ್ಕೊಂತ ಹೊಂಟಿದ್ದ. ಅವ ಹೇಳ್ತಿದ್ದ, ಆಕಿ ಹೂ ಅಂತಿದ್ಲು, ಅವ ಹೇಳ್ತಿದ್ದ, ಆಕಿ ಹೂ ಅಂತಿದ್ಲು. ಹೋಗೋ ಮುಂದೆ ಒಂದು ಚಕ್ಡಿನೋ ಬಂಡಿ ಗಾಡಿ ಮಾಡ್ಕೊಂಡು ಹೊಂಟಿದ್ರು. ಗಾಳಿ ಬಿಸಿಲು ಹೋಗುವಾಗ ಆಯಾಸ ಆಯ್ತಾನೋ, ಆಕಿಗೆ ಸ್ವಲ್ಪ ನಿದ್ದೆ ಬಂತು, ನಿದ್ದೆ ಹತ್ತಕಿ ಹಿಂಗೆ ಮಲ್ಕೊಂಡ್ಲು. ಅಲ್ಲಿ ತನ ಕೃಷ್ಣ ಪರಮಾತ್ಮ ಹೇಳಿದ್ದಕ್ಕ ಆಕಿ ಹೂ ಅಂತಿದ್ಲು ಸುಭದ್ರ. ಯಾವಾಗ ಅವಳಿಗೆ ನಿದ್ದೆ ಹತ್ತಿತ್ತು, ಅವಳಿಗೆ ನಿದ್ದೆ ಹತ್ತಿದ ತಕ್ಷಣವೇ ಅವಳ 8 ತಿಂಗಳ ಗರ್ಭದಲ್ಲಿರುವಂತ ಕೂಸು ಹೂ ಹೂ ಅನ್ನಕ್ ಚಾಲು ಮಾಡ್ತೆ ಅಂತ. ಆಕಿಗೆ ನಿದ್ದೆ ಹತ್ತಿದ್ ಕೂಡ ಚಪ್ಪಳಿ ಹೊಡ್ರಿ 2 ಕೈ ತಂದವರು. ಇವತ್ತು ಸ್ವಲ್ಪ ಭಾಳ ಮಂದಿ ಹೊಸದಾಗಿ ಬಂದಿರ್ತಾರೆ, ಇವತ್ತ ಗೆಸ್ಟ್ ಅಪಿಯರೆನ್ಸ್, ಅವ್ರಿಗೆ ಗೊತ್ತಿರಲ್ಲ. ನೀವು ದಿನ ಬರೋರು ಹೊಡೆದ್ರೆ ಅವ್ರಿಗೆ ಗುರುತಾಕೈತಿ. ಅವಾಗ ಕೃಷ್ಣ ಅಂತಾನ, ಅಲ್ಲ ಇಷ್ಟಂತನ ಅವ್ರವು ಯಾಚರಿದ್ಲು ಅಂದ್ಲು. ಈಗ ಯಾರು ಅಂತಾರ ಅಂದ್ರೆ ನೋಡ್ತಾನ, ಒಳಗಿನ ಕೂಸು ಹೂ ಅಂತಿತ್ತು. ಮುಂದ 9 ತಿಂಗಳಾದ್ಮೇಲೆ ಒಬ್ಬ ಗಂಡ ಮಗ ಹುಡ್ತಾನ. ಯಾರವ?
ಅಭಿಮನ್ಯು. ಆ ಅಭಿಮನ್ಯು 18 ವರ್ಷದವನಾದ್ಮೇಲೆ ಕೌರವರಿಗೆ ಪಾಂಡವರಿಗೆ ಕುರುಕ್ಷೇತ್ರದ ಯುದ್ಧ ಮಾಡುತ್ತಾರೆ. ಅವಾಗ ಈ ಚಕ್ರವ್ಯೂಹವನ್ನ ಅವರು ರಚನೆ ಮಾಡ್ತಾರೆ. ರಚನೆ ಮಾಡಿ ಪಾಂಡವರಿಗೆ ಆಹ್ವಾನ ಮಾಡ್ತಾರೆ, ನಿಮ್ಮಲ್ಲಿ ಯಾರು ಈ ಚಕ್ರವ್ಯೂಹವನ್ನ ಭೇದಿಸ್ತೀರಿ ಬರ್ರಿ. ಇರ್ಲಿ ಬಿಡ್ರಿ, ತಪ್ಪು ದಾರಿ ಬಿಟ್ಟ ಕುಂದ್ರಿ, ಮತ್ತೆ ಇನ್ನ ಬರೋರು ಬರ್ತಿರ್ತಾರ. ಅಲ್ಲಲ್ಲ, ಅಲ್ಲೇ ಕುಂದ್ರಿ, ಸ್ವಲ್ಪ ಹಿಂಗ ದಾರಿ ಬಿಟ್ಟು ಕುಂದ್ರಿ, ಅಲ್ಲಿ ಹಚ್ಚಿ ಕುಂದ್ರಿ ಕಂಬಕ್ಕೆ. ಯಾರು ಬರ್ತೀರಿ ಬರ್ರಿ, ಈ ಚಕ್ರವ್ಯೂಹವನ್ನು ಯಾರು ಭೇದಿಸ್ತೀರಿ ಅಂದಾಗ 18 ವರ್ಷದ ಅಭಿಮನ್ಯು ಅಂತ, ಅಮ್ಮ ನಾನು ಅದನ್ನು ಭೇದಿಸ್ತೀನಿ. ಅಲ್ಲ, ನೀನು ಸಣ್ಣವದಿದಿ, ಎಂತೆಂಥ ದೊಡ್ಡ ದೊಡ್ಡ ಮಹಾತ್ಮರಿಗೆ ಇದನ್ನ ಹೆಂಗೆ ಭೇದ ಮಾಡ್ಬೇಕು ಅನ್ನೋದು ಗುರುತಿಲ್ಲ ಅಂದಾಗ ಅವ ಅಂತಾನ, ಅವ್ವ ಏನು ಹೆದರ್ಬೇಡ, ನಾ ಇನ್ನೂ ನಿನ್ನ ಹೊಟ್ಟೆಯಾಗಿದ್ದಾಗ 8 ತಿಂಗಳ ಗರ್ಭದೊಳಗಿದ್ದಾಗ ನಮ್ಮ ಸೋದರ ಮಾವ ಕೃಷ್ಣ ಪರಮಾತ್ಮ ನನಗೆ ಈ ಚಕ್ರವ್ಯೂಹವನ್ನು ಹೆಂಗೆ ಭೇದಿಸ್ಬೇಕಂತ ಅವಾಗ ಹೇಳ್ಕೊಟ್ಟಾನ. ನಾ ಭೇದಿಸ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಂಡು 8 ತಿಂಗಳ ಗರ್ಭದೊಳಗೆ ಇದ್ದಾಗ ಕೇಳಿದ ಸಂಸ್ಕಾರ ಬಲದಿಂದ ಆ ಚಕ್ರವ್ಯೂಹವನ್ನು ಛೇದಿಸ್ಕೊಂಡು ಹೋಗ್ತಾನ ಅನ್ನೋದನ್ನ ಮಹಾಭಾರತದೊಳಗೆ ನಾವು ನೋಡ್ತೀವಿ. ಇಲ್ಲಿ ಕಾರಣ ಏನಂದ್ರೆ 8 ತಿಂಗಳ ಗರ್ಭಕ್ಕೆ ಏನು ಆ ಸಂಸ್ಕಾರ ಕೊಡ್ತೀವಲ್ಲ ಆ ಕೂಸಿಗೆ, ಆ ಸಂಸ್ಕಾರ ಅದು ಜನ್ಮ ಪರ್ಯಂತರವಾಗಿನೂ ಇರ್ತದ ಅಂತ ತಿಳ್ಕೊಂಡು ಕಡ್ಡಾಯವಾಗಿ 8 ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ಬೇಕು. ಗುರುತಿಲ್ದ ಮುಗಿದದ್ದು ಹೋಯ್ತು. ಇನ್ನು ಮೇಲೆ ಏನೈತಲ್ಲ, ನಿಮ್ಮ ಸ್ವಸ್ಥರು ಮಕ್ಕಳು ಯಾರ ಇರೋಲ್ರ, ನಿಮ್ಮ ಮನೆ ಗುರುಗಳು ಅಂತ ಇರ್ತಾರ, ಇಲ್ಲ ಹಿಂಗೆ ಮಠಮಾನ್ಯಗಳ ಸ್ವಾಮಿಗಳ ಕೆಲಸನ ಅದು ಲಿಂಗಧಾರಣ ಮಾಡೋದು, ದೀಕ್ಷಾ ಮಾಡೋದು. ಅಲ್ಲಿ ಹೋಗಿ ಕಡ್ಡಾಯವಾಗಿ ಲಿಂಗ ದೀಕ್ಷಾ ಪಡ್ಕೋಬೇಕು. ಹಂಗಿಲ್ಲ ಶಂಕರಿಗೆ 8 ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡ್ತಾರೆ. ಮುಂದೆ 9 ತಿಂಗಳ ಶಿವನಾಮ ಸ್ಮರಣೆಯಲ್ಲಿ ಕಾಲಹರಣ ಮಾಡೋ ಕಾಲಕ್ಕೆ ಶುಭವಾರ, ಶುಭ ನಕ್ಷತ್ರ, ಶುಭಯೋಗ, ಶುಭಕರಣ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋ ಕಾಲಕ್ಕೆ ಒಂದು ಅಪರೂಪವಾಗಿರುವಂತಹ ತೇಜಸ್ವಿ ಆಗಿರ್ತಕ್ಕಂತಹ ಗಂಡು ಮಗುವಿಗೆ ಆ ಶಂಕರಿ ಜನ್ಮ ಕೊಡ್ತಾಳೆ. ಶಿವಸಾಂಬಜೇ ನಮ ಪಾರ್ವತಿಪತೆ. ದಯಮಾಡಿ ಎಲ್ಲರೂ ಅನ್ನುತ್ತಾನ, ಪುರಾಣ ಇಲ್ಲೇ ನಿಲ್ತತಿ, ಮುಂದೆ ಓಡಲ್ಲ. ಎಲ್ಲರೂ ಬಾಯಿ ತೆಗಿಬೇಕು, ಎಲ್ಲರೂ ಜಯಘೋಷ ಮಾಡಬೇಕು. ಏನೇನೇನೇನು ಆಗಲ್ಲ. ಬಾಯಿ ತೆಗೆದ್ರಿ ಏನಾರು ಬಂದು ಹೊಕ್ಕಂಡ್ರೆ ಹೆಂಗೆ, ಏನು ಮಾಡಲಿ, ನಾ ಹೆಂಗೆ ಬಾಯಿ ತೆಗಿಲಿ, ಇವೆಲ್ಲ ಚಿಂತೆ ಮಾಡಬೇಡ್ರಿ. ಎಲ್ಲದಕ್ಕೂ ವ್ಯವಸ್ಥೆ ಐತಿ. ಏನಾರು ಆದ್ರೆ ತ್ರಾಸ ಆದ್ರೆ ಯಾರಿಗೆ ಬಾಯಿ ಐತಿ ಅನ್ನೋ ಶಕ್ತಿ ನಾಲಿಗೆ ಐತಿ, ದೇವ್ರ ಶಕ್ತಿ ಕೊಟ್ಟಾನ. ಮಧ್ಯಾಹ್ನದಾಗ ಯಾರು ಊಟ ಮಾಡಿರಿ, ಒಪ್ಪತ್ತಿದ್ರೆ ಬಿಡ್ರಿ, ಬೇಕಾರೆ ಕೆಲವರು ಒಪ್ಪತ್ತಿರ್ತಾರ ಕಾರ್ತಿಕ್ ಮಾಸದಾಗ. ಶ್ರೀ ಗುರು ಅನ್ನದಾನೇಶ್ವರ ಮಹಾರಾಜ್ ಕಿ. ಸುಮ್ಕುಂದ್ರಿ ನೀವು ಅನ್ಬೇಡ್ರಿ. ದಾನೇಶ್ವರಿ ಮಾತಾ ಕಿ ಅನ್ರಿ. ಇನ್ನೊಂದು 2 ದಿವಸ ಮುಗಿದು ಹೋತು, ಪುರಾಣ ಮುಗೀತಂದ್ರೆ 1 ವರ್ಷ. ಮತ್ತೆ ಯಾರು ಅನ್ಸೋರು ಯಾರು ಬೇಕು ನಿಮಗೆ ನೀವ ತಿಳಿದು ಅನ್ನೋದು ದೇವರಿಗೆ ಬಲ್ಲ. ಹಾನಗಲ್ಲ ಗುರು ಕುಮಾರೇಶ್ವರ ಮಹಾರಾಜ್ ಕಿ. ಆ ಮಗು ಪರಮಾತ್ಮನ ಅವರ ಆರಾಧ್ಯ ದೈವವಾಗಿರ್ತಕ್ಕಂಥ ರಾಮಲಿಂಗೇಶ್ವರನ ಕೃಪೆಯಿಂದ ಹುಟ್ಟಿರ್ತಕ್ಕಂಥ ಮಗು. ಯಾವಾಗ ಮಗು ಜನನ ಆಯಿತು, ಆಗ ತಮ್ಮ ಮನೆಯ ಗುರುಗಳನ್ನ ಕರ್ಕೊಂಡು ಬಂದು ಆ ತಾಯಿ ಗರ್ಭಕ್ಕೆ ಕಟ್ಟಿರುವಂತಹ ಲಿಂಗವನ್ನ ಆ ಮಗುವಿನ ಕೊರಳಿಗೆ ಕಟ್ಟಿಸಿ, ಗುರುವಿನ ಪಾದೋದಕವನ್ನ ಆ ಮಗುವಿನ ಬಾಯೊಳಗೆ ಹಾಕಿ, ಹಣೆ ಮೇಲೆ ಭಸ್ಮ ಧರಿಸಿ ಲಿಂಗ ಪೂಜೆಯನ್ನು ಮಾಡಿ, ಮುಂದೆ 10-12 ದಿವಸಗಳಾದ ಮೇಲೆ ಆ ಮಗುವಿಗೆ ಹೆಸರಿಡಬೇಕಲ್ಲ, ಏನು ಹೆಸರಿಡಬೇಕು ಅಂತ ತಿಳ್ಕೊಂಡು ಗುರುಗಳನ್ನು ಕೇಳಿದಾಗ ಗುರುಗಳು ಬಹಳ ವಿಶಿಷ್ಟವಾಗಿರುವಂತಹ ಹೆಸರನ್ನು ಹೇಳ್ತಾರೆ. ಇವತ್ತ ದೇವರಿಗೆ ನಾನು ದಾಸನಾಗಬೇಕು, ಗುರುವಿನ ಗುಲಾಮನಾಗ ಅಂತ ಪುರಂದರ ದಾಸರು ಹೇಳಿದಂಗ, ಗುರು ಸೇವೆ ದೇವರ ಸೇವಾ ಮಾಡಿದ್ರೆ ನಮಗೆ ಗುರು ಕೃಪೆ ದೊರೀತದ. ಅದಕ್ಕೆ ಇವನು ದೇವರಿಗೆ ದಾಸನಾಗಬೇಕು. ದಾಸತ್ವದಿಂದ ಈಶತ್ವ ಬೆಳೀತದೆ. ಯಾರು ಬಗ್ತಾರಲ್ಲ ಅವರು ಬೆಳೀತಾರ, ಯಾರು ಸೆಟದ್ ನಿಂತ್ಕೊಂತಾರಲ್ಲ ಅವರು ಕಟ್ಟಾಸ್ಕೊಂಡು ಹೋಗ್ತಾರ. ಅವ್ರು ಯಾವುದು ಬಾಗ್ತದಲ್ಲ ಅದು ಬೆಳಿತೈತಿ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ದಾಸತ್ವದಿಂದ ಈಶತ್ವ. ಇವತ್ತೊಂದು ದೊಡ್ಡ ಪದವಿ ಬರಬೇಕಂದ್ರೆ ನಾನು ಸಣ್ಣವ ಅನ್ನುವಂಥ ಭಾವನೆ ಇರಬೇಕು, ಸೇವಾ ಮನೋಭಾವನೆ ಇರಬೇಕು. ಅದಕ್ಕೆ ಇವನು ದೇವರ ದಾಸನಾಗ್ಲಿ ಅನ್ನುವಂಥ ಭಾವನೆಯಿಂದ ಇವನಿಗೆ ದಾಸಿಮಯ್ಯ ಅನ್ನುವಂಥ ಹೆಸರಿಡ್ರಿ ಅಂತ ಗುರುಗಳು ಹೇಳಿದಂಗ ಆ ಮಗುವಿಗೆ ದಾಸಿಮಯ್ಯ ಅನ್ನುವಂಥ ಹೆಸರನ್ನ ಇಡಬೇಕಂತ ತಿಳ್ಕೊಂಡು ಮನೆಯೊಳಗ ಎಲ್ಲ ಸಮಾರಂಭ ತೊಟ್ಟೆಲವನ್ನು ಕಟ್ಟಿ ಇಡೀ ಮನೆಯನ್ನ ಊರನ್ನ ಶೃಂಗಾರ ಮಾಡಿ, ಬೀಗರು ಬಿಜ್ಜರು ಬಂದರು ಬಾಂಧವರು ನೆಂಟರು ಇಷ್ಟರು ಎಲ್ಲರನ್ನ ಕರೆದು ಗುರುಗಳನ್ನ ತಮ್ಮ ಮನೆಯ ಗುರುಗಳನ್ನು ಕರ್ಕೊಂಡು ಬಂದು ಆ ಗುರುವಿನ ಸನ್ನಿಧಾನದಲ್ಲಿ ಆ ಮಗುವಿಗೆ ನಾಮಕರಣವನ್ನ ಮಾಡ್ತಾ ಇದ್ದಾರೆ.
ಅದೇ ರೀತಿಯಾಗಿ ಇವತ್ತಿನ ದಿವಸ ಸುಕ್ಷೇತ್ರ ಹನುಮಸಾಗರದೊಳಗೆ ಈ ಶರಣ ಚರಿತಾಮೃತ ಪ್ರವಚನ ಕಾರ್ಯಕ್ರಮದಲ್ಲಿ ಇಲ್ಲಿನ ಶ್ರೀ ಕಿತ್ತೂರು ಚೆನ್ನಮ್ಮ ಮಹಿಳಾ ಮಂಡಳದ ಎಲ್ಲ ತಾಯಂದಿರು ಅಕ್ಕನ ಬಳಗದವರು ಇವತ್ತಿನ ದಿವಸ ಈ ಒಂದು ನಾಮಕರಣ ಸೇವೆಯನ್ನು ಮಾಡುವಂತ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈಗಾಗಲೇ ಎಲ್ಲ ತಯಾರಿಕೆಯನ್ನ ಮಾಡಿದ್ದಾರೆ. ಈಗ ಆ ತಾಯಂದಿರು ಆ ಹೆಸರಿಡುವಂತ ಕಾರ್ಯವನ್ನು ಮಾಡ್ತಾರೆ. ಜೋಗಳವನ್ನು ಹೇಳ್ತಕ್ಕಂಥ ತಾಯಂದಿರು ಮುಂದೆ ಬರ್ರಿ, ನಿಮಗೊಂದು ಮೈಕ್ ಕೊಡ್ತೀವಿ. ಜೋಗಳ ಹಾಡೋರು ಹಾಡ್ಬೇಕು, ಯಾಕಂದ್ರೆ ಅದು ಒಂದು ಸೇವಾ. ನಾಳೆಗೆ ಮತ್ತೆ ನಿಮಗೆ ಮೈಕ್ ಬೇಡಿದ್ರೆ ಸಿಗಲ್ಲ. ಅದು ಒಂದು ಸೇವಾ, ಗುರುವಿನ ಸೇವಾ. ಅದಕ್ಕೆ ಜೋಗಳ ಹಾಡ್ತಕ್ಕಂಥವ್ರು ಜೋಗಳ ಹಾಡಬೇಕು. ಆ ಹೆಸರಿಡುವಂಥ ಕಾರ್ಯಕ್ರಮ ಇಲ್ಲಿ ನಡೀತದೆ. ಆ ಮಗುವಿಗೆ ತೊಟ್ಟಲಿಗೆ ಭಕ್ತಿ ಕಾಣಿಕೆಯನ್ನು ಆಯರನ್ನು ಮಾಡ್ತಕ್ಕಂಥವ್ರು, ಬಟ್ಟೆ ಬರೆ ಯಾವುದೋ ರೂಪದೊಳಗೆ ದಾನ ಕೊಡ್ತಕ್ಕಂಥವ್ರು ನಮ್ಮ ಸಮಿತಿಯವ್ರ ಕೈಯಲ್ಲಿ ಕೊಟ್ಟು ಹೆಸರುಗಳನ್ನು ಬರೆಸ್ಬೇಕು.